ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಬಂಟ್ವಾಳ ತಾಲೂಕು ಘಟಕದ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವು ಬಿಸಿ ರೋಡ್ನ ಕನ್ನಡ ಭವನದ ವೇದಿಕೆಯಲ್ಲಿ ನಡೆಯಿತು. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಎಂಪಿ ಶ್ರೀನಾಥ್ ಅವರು ಬಂಟ್ವಾಳ ಘಟಕದ ನೂತನ ಅಧ್ಯಕ್ಷ ವಿಶ್ವನಾಥ್ ಬಂಟ್ವಾಳ ಅವರಿಗೆ ಕನ್ನಡ ಬಾವುಟವನ್ನು ಹಸ್ತಾಂತರಿಸುವ ಮೂಲಕ ಪದಗ್ರಹಣ ನೆರವೇರಿಸಿದರು. ಸಭಾಧ್ಯಕ್ಷತೆ ವಹಿಸಿದ್ದ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷ ಎಂ ಶ್ರೀನಾಥ್ ಅವರು ಮಾತನಾಡಿ, ಸಾಹಿತ್ಯ ಕ್ಷೇತ್ರ ಬಂಟ್ವಾಳದಲ್ಲಿ ಶ್ರೀಮಂತವಾಗಿದೆ. ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುಗೆ ನೀಡಿದ ಹಿರಿಯ ಸಾಹಿತಿಗಳು ಬಂಟ್ವಾಳದಲ್ಲಿದ್ದಾರೆ ಎಂದು ಹೇಳಿದರು. ಬಹುಶಃ ಇದಕ್ಕೆ ಇತಿಹಾಸ ಇದೆ. ಈ ಬಂಟ್ವಾಳ ತಾಲೂಕಿಗೆ ಕಳೆದ 20 ವರ್ಷಗಳಿಂದ ಇಲ್ಲಿಯ ಸಾಹಿತ್ಯ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇದ್ದೇನೆ. ಸಾಹಿತ್ಯದ ರಥವನ್ನು ಮುನ್ನಡೆಸಿದವರು ಬಹಳಷ್ಟು ಜನ ಇಲ್ಲಿ ಇದ್ದಾರೆ. ನನಗೆ ಈ ಭೀಮಭಟ್ರ ನೆನಪು ಕೂಡ ಆಗ್ತಾ ಇದೆ ಇಲ್ಲಿ. ಯಾಕೆಂದರೆ ನಾನು ಚುನಾವಣೆಯ ಪೂರ್ವದಲ್ಲಿ ಎಲ್ಲ ಕಡೆ ಈ ವಿಟ್ಲ, ಕನ್ಯಾನ, ಅಡ್ಯನಡ್ಕ ಎಲ್ಲ ಕಡೆ ಹೋದಾಗಲೂ ಕೂಡ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಹೇಳ್ತಾ ಇದ್ದದ್ದು ಭೀಮಭಟ್ರು. ನಮ್ಮನ್ನು ಭೀಮಭಟ್ರು ಸದಸ್ಯರನ್ನಾಗಿ ಮಾಡಿದ್ದಾರೆ. ಅವರು ನಮಗೆ ಪುಸ್ತಕ ಕೊಟ್ಟಿದ್ದಾರೆ, ನಮ್ಮನ್ನು ಸಾಹಿತ್ಯ ಪರಿಷತ್ತಿನ ಮೆಂಬರ್ ಆಗಿ ಮಾಡಿದ್ದಾರೆ. ಈ ರೀತಿಯ ಒಳ್ಳೆಯ ಅಭಿಪ್ರಾಯಗಳನ್ನು ಕೂಡ ಹೇಳ್ತಾ ಇದ್ರು. ಅಂಥ ಒಂದು ಪರಂಪರೆಯಿಂದ ಬಂದವರು ಅವರ ಹೆಸರುಗಳನ್ನು ಹೇಳ್ತಾ ಇದ್ರು. ಅವರು ಸಾಹಿತ್ಯಕ್ಕೆ ಬಹಳಷ್ಟು ಕೊಡುಗೆಯನ್ನು ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ನಮ್ಮ ಕಾರ್ಯಕ್ರಮ ನಿರೂಪಕರು ಕೂಡ ಹೇಳಿದರು, ಇಲ್ಲಿ ಪಂಜೆ ಮಂಗೇಶ್ವರ ಅವರು ಇದ್ದಂಥ ಈ ನಾಡು ಪುಣ್ಯನಾಡು ಹೇಳಿದರು. ಆಮೇಲೆ ಬಹಳಷ್ಟು ಕೊಡುಗೆಗಳನ್ನು ಈ ತಾಲೂಕು ಕೊಟ್ಟಿದೆ. ಬಹಳಷ್ಟು ಸಾಹಿತಿಗಳು ಇಲ್ಲಿ ಇದ್ದಾರೆ. ನೂತನವಾಗಿ ಅಧಿಕಾರ ಸ್ವೀಕರಿಸಿದ ಬಂಟ್ವಾಳ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ವಿಶ್ವನಾಥ್ ಬಂಟ್ವಾಳ ಅವರು ಮಾತನಾಡಿ, ಸಹಸ್ರಾರು ವರ್ಷಗಳ ಹಿನ್ನೆಲೆ ಹೊಂದಿರುವ ಕನ್ನಡ ಸಾಹಿತ್ಯ ವಿಶ್ವಮಾನ್ಯವಾಗಬೇಕು. ಅದಕ್ಕೆ ತಕ್ಕುದಾದ ನಡಿಗೆ ಬಂಟ್ವಾಳದಿಂದಲೇ ಆರಂಭವಾಗಬೇಕು ಎಂದು ಹೇಳಿದರು. ವೃತ್ತಿಯಲ್ಲಿ ಬರೀ ಕ್ಷೌರಿಕ ಎಂಬುದಾಗಿ ಗುರುತಿಸಿಕೊಂಡ ನನಗೆ ನೀವೆಲ್ಲ ತಿಳಿದಿರುವಂತೆ ನಾನು ಕೃಷಿಕನಾಗಿ, ಸಹಕಾರಿಯಾಗಿ, ಜ್ಯುವೆಲರಿ ಇತ್ಯಾದಿ ಉದ್ಯಮಿಗಾಗಿ ತೊಡಗಿಸಿಕೊಂಡಿದ್ದು ಯಾವುದಾದ್ರೂ ಅವಕಾಶವೂ ಸಿಕ್ಕಿರುತ್ತದೆ. ತಕ್ಕ ಮಟ್ಟಿನ ಆಸ್ತಿಕ ಸ್ಥಾನಮಾನಕ್ಕೆ ಈ ವೃತ್ತಿಗಳು ಕೂಡ ಕಾರಣವಾಗಿವೆ. ಲಕ್ಷ್ಮಿ ಮತ್ತು ಸರಸ್ವತಿ ಒಂದೇ ಕಡೆ ಜೊತೆಯಾಗಿ ಇರುವುದು ಅಪರೂಪವಂತೆ. ಆದರೆ ಈ ನಿಟ್ಟಿನಲ್ಲಿ ದೇವರು ನನಗೆ ಅರಿಸಿದ್ದಾನೆ. ಮುಂದೆಯೂ ಅವರ ಅಭಯ ಇರುತ್ತದೆ. ನೀವೆಲ್ಲರ ಆಶೀರ್ವಾದ, ಪ್ರೋತ್ಸಾಹಕ್ಕೆ, ಆರೈಕೆ, ಸಹಕಾರ ಜೊತೆಯಾಗಿ ಸಿಗುತ್ತದೆ ಎಂಬ ಬಲವಾದ ನಂಬಿಕೆ ನನ್ನದು. ಸಾಹಿತ್ಯ ಮತ್ತು ಜನಸಾಮಾನ್ಯರು ಎನ್ನುವ ವಿಷಯದ ಬಗ್ಗೆ ವೈದ್ಯೆ ಡಾಕ್ಟರ್ ವೀಣಾ ತೋಳ್ಪಾಡಿಯವರು ಉಪನ್ಯಾಸವನ್ನ ನೀಡಿ, ಯಾವುದು ಸೃಜನಶೀಲವೋ, ಯಾವುದು ಬೋಧನೆಯಲ್ಲವೋ ಅದು ಸಾಹಿತ್ಯ, ಹೇಗೆ ಬದುಕಬಾರದು ಎಂದು ಹೇಳುವುದು ನಿಜವಾದ ಸಾಹಿತ್ಯ ಎಂದು ಹೇಳಿದರು. ಸಾಹಿತ್ಯ ಅಂದರೆ ಎಲ್ಲರಿಗೂ ಗೊತ್ತು, ಹಿತವಾದದ್ದು ಸಾಹಿತ್ಯ ಅಂದರೆ ಎಲ್ಲರಿಗೂ ಹಿತವಾಗುವಂಥದ್ದು, ಎಲ್ಲರಿಗೂ ಇಷ್ಟ ಆಗುವಂಥದ್ದು ಸಾಹಿತ್ಯ. ಕವಿಯ ಮಾತಲ್ಲಿ ಹೇಳಬೇಕಿದ್ರೆ ರಸಾನುಭವದ ಸುಂದರ ಅಭಿವ್ಯಕ್ತಿಯೇ ಸಾಹಿತ್ಯ ಅಂತಾರೆ. ನಮಗೆ ಅಷ್ಟೆಲ್ಲ ಅರ್ಥ ಆಗೋದಿಲ್ಲ. ನಾವು ಹೇಳೋದಾದರೆ ಯಾವುದು ಸೃಜನಶೀಲವೋ ಹಾಗೂ ಯಾವುದು ಬೋಧನೆ ಅಲ್ಲವೋ ಅದು ಸಾಹಿತ್ಯ. ನಾನು ಹೇಳೋದಿದ್ರೆ ಯಾವುದು ಬೋಧನೆ ಅಲ್ಲವೋ, ಯಾವುದು ಸೃಜನಶೀಲವೋ ಅದು ಸಾಹಿತ್ಯ. ಯಾಕಂದರೆ ಯಾವುದೇ ಒಂದು ಧರ್ಮಗುರು ಅತ್ಯಂತ ಒಂದು ರಸಾತ್ಮಕವಾಗಿ ಅದು ಕವಿ ಭಾಷೆಯಲ್ಲಿ ಒಂದು ಬೋಧನೆ ಮಾಡಿದೆ ಅಂತಾದರೆ ಅದು ಸಾಹಿತ್ಯವಲ್ಲ, ಅದು ಬೋಧನೆ. ಯಾಕಂದರೆ ಅವನು ಹೇಗೆ ಬಾಳಬೇಕು ಅನ್ನೋದನ್ನು ಹೇಳ್ತಾನೆ. ಆದರೆ ಸಾಹಿತ್ಯ ಯಾವಾಗಲೂ ಹೇಗೆ ಬದುಕಬೇಕು ಅನ್ನೋದನ್ನು ಹೇಳುವುದಲ್ಲ, ಹೇಗೆ ಬದುಕಬಾರದು ಅನ್ನೋದನ್ನು ಹೇಳುವುದೇ ನಿಜವಾದ ಸಾಹಿತ್ಯ. ಈ ಸಂದರ್ಭದಲ್ಲಿ ನ್ಯಾಯವಾದಿ ಅಶ್ವಿನಿ ಕುಮಾರ್ ರೈ, ಸ್ವರ್ಣೋದ್ಯಮಿ ನಾಗೇಂದ್ರ ವಿ ಬಾಳಿಗ, ಕ್ಷೇತ್ರ ಶಿಕ್ಷಣಾಧಿಕಾರಿ ಜ್ಞಾನೇಶ್ ಎಂಪಿ, ಶಿಕ್ಷಣ ಸಂಯೋಜಕಿ ಸುಜಾತಾ ಕುಮಾರಿ, ಕನ್ನಡ ಸಾಹಿತ್ಯ ಪರಿಷತ್ನ ನಿಕಟಪೂರ್ವಾಧ್ಯಕ್ಷ ಮೋಹನ್ ರಾವ್, ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಗೌರವ ಕಾರ್ಯದರ್ಶಿ ಡಾಕ್ಟರ್ ರಾಜೇಶ್ವರಿ ಎಂ, ಮಂಗಳೂರು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಮಂಜುನಾಥ್ ರೇವಣ್ಕರ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು. ಗೌರವ ಕೋಶಾಧ್ಯಕ್ಷ ಅಬ್ದುಲ್ ರೆಹಮಾನ್ ಡಿಬಿ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಗೌರವ ಕಾರ್ಯದರ್ಶಿ ರಮಾನಂದ ನೂಚಿಪಾಡಿ ವಂದಿಸಿದ್ರು. ನಿವೃತ್ತ ಮುಖ್ಯ ಶಿಕ್ಷಕ ಮಹಾಬಲೇಶ್ವರ ಹೆಬ್ಬಾರ್ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಕನ್ನಡ ಹಾಡು ಹಾಗೂ ಕಾವ್ಯವಾಚನ ನಡೆಯಿತು. ಸಂದೀಪ್ ಸಾಲಿಯನ್, ವಿ4 ನ್ಯೂಸ್, ಬಂಟ್ವಾಳ.